ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗಂಡ ಸತ್ತವರು ಎಲ್ಲ ಪೂಜೆಗಳನ್ನು ಮಾಡಬಹುದಾ? ಗಂಡ ಸತ್ತವರು ಅರಿಶಿನ ಕುಂಕುಮವನ್ನು ಕೊಡಬಾರದು ಹಾಗೂ ತೆಗೆದುಕೊಳ್ಳಬಾರದು ಏಕೆ? ಇವರು ಯಾವುದಾದರೂ ನಿಯಮಗಳನ್ನು ಪಾಲಿಸಬೇಕಾ? ಪಾಲಿಸದಿದ್ದರೆ ಏನಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗಂಡ ಸತ್ತ ಸ್ತ್ರೀಗಳಲ್ಲೂ ಸಹ ಅಮ್ಮನವರನ್ನು ಕಾಣಬೇಕೆಂದು ಶಾಸ್ತ್ರ ಹೇಳುತ್ತದೆ. ನಾವು ಯಾರ ಮನಸ್ಸಿಗೂ ಘಾಸಿಗೊಳಿಸಬಾರದು. ಚುಚ್ಚುಮಾತು, ಕೆಟ್ಟ ನಡವಳಿಕೆ ಸಲ್ಲದು, ನೆನಪಿಡಿ. ಮುಖ್ಯವಾಗಿ ಮುತ್ತೈದೆ ಎಂದರೆ ಅವರ ಬಳಿ ಈ 5 ವಸ್ತುಗಳು ಇರಬೇಕಂತೆ. 1 ಅರಿಶಿನ ಕುಂಕುಮ, 2 ಹೂವುಗಳು, 3 ಬಳೆಗಳು, 4 ಕಾಲುಂಗುರ, 5 ಮಂಗಳಸೂತ್ರ. ಈ 5 ಮುತ್ತುಗಳು ಯಾರ ಹತ್ತಿರ ಇರುತ್ತದೆಯೋ ಅವರನ್ನೇ ಮುತ್ತೈದೆಯರು ಎಂದು ಕರೆಯುತ್ತಾರೆ. ಆದ್ದರಿಂದಲೇ ಸುವಾಸಿನಿಯರು ಅಂದರೆ ಮುತ್ತೈದೆಯರ ಮೈ ಮೇಲೆ ಯಾವಾಗಲೂ ಈ 5 ವಸ್ತುಗಳು ಇರಬೇಕೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಒಂದು ವೇಳೆ ವಿಧಿವಶಾತ್ ಗಂಡ ಮೃತಪಟ್ಟರೆ ಯಾವ ವಸ್ತುಗಳನ್ನು ತೆಗೆಯಬೇಕು? ಇದು ಅನೇಕರಿಗೆ ಕಾಡುವಂತಹ ಪ್ರಶ್ನೆ. ಗಂಡ ಸತ್ತ ನಂತರ ತೆಗೆಯಬೇಕಾದದ್ದು ಕೇವಲ 2 ವಸ್ತುಗಳು ಮಾತ್ರ. ಅವು ಯಾವುವೆಂದರೆ ಮಂಗಳಸೂತ್ರ ಹಾಗೂ ಕಾಲುಂಗುರ. ಅರಿಶಿನ ಕುಂಕುಮ, ಹೂವುಗಳು, ಬಳೆಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಯಾರೇ ಏನೇ ಹೇಳಿದರೂ ತೆಗೆಯಬಾರದು. ಈ ವಿಷಯ ತುಂಬ ಜನಕ್ಕೆ ತಿಳಿದಿಲ್ಲ. ಗಂಡ ಸತ್ತು ಪಾಪ ಆ ಹೆಣ್ಣು ಕಣ್ಣೀರು ಹಾಕುತ್ತಿದ್ದರೆ ಆಕೆಯನ್ನು ಎಳೆದುಕೊಂಡು ಹೋಗಿ ಬಲವಂತವಾಗಿ ಹಣೆಯಲ್ಲಿರುವ ಬೊಟ್ಟು ಒರೆಸಿ ರಕ್ತ ಬರುವಂತೆ ಬಳೆಗಳನ್ನು ಹೊಡೆದು ಹಾಕಿ ತಲೆಯಲ್ಲಿರುವ ಹೂವುಗಳನ್ನು ಕಿತ್ತು ಹಾಕಿ ರಾಕ್ಷಸತ್ವ ಪ್ರದರ್ಶಿಸುತ್ತಾರೆ. ಇದು ಯಾವ ಪುರಾಣದಲ್ಲೂ ಹೇಳಿಲ್ಲ, ಯಾವ ಧರ್ಮಶಾಸ್ತ್ರದಲ್ಲೂ ತಿಳಿಸಿಲ್ಲ. ಇದೆಲ್ಲ ಕೆಲ ಅಜ್ಞಾನಿಗಳು ಮಾಡುತ್ತಿರುವ ನೀಚ ಕೆಲಸಗಳು. ಯಾವಾಗಲೂ ಗಂಡ ಸತ್ತ ನಂತರ ತೆಗೆಯಬೇಕಾದ ವಸ್ತುಗಳು ಅಂದರೆ ತಾಲಿ ಮತ್ತು ಕಾಲುಂಗುರ ಮಾತ್ರ. ಹೂವು, ಅರಿಶಿನ, ಕುಂಕುಮ, ಬಳೆಗಳು ಎಂಬುದು ಗಂಡನಿಂದ ಬಂದಿರುವುದಲ್ಲ. ಅದು ತವರು ಮನೆಯಿಂದ ಬಂದಿರುವಂತಹ ತಂದೆ ತಾಯಿ ಕೊಟ್ಟಿರುವಂತಹ ಸೌಭಾಗ್ಯ ಅದು. ಮದುವೆ ಮುಂಚಿನಿಂದಲೂ ಕೂಡ ಹೆಣ್ಣು ಮಕ್ಕಳು ಹೂವು, ಅರಿಶಿನ ಕುಂಕುಮ, ಬಳೆಗಳನ್ನು ಹಾಕಿಕೊಳ್ಳುತ್ತಾರೆ. ಇದು ಗಂಡ ಕೊಟ್ಟಂತಹ ವಸ್ತುಗಳಲ್ಲ. ಇದನ್ನೆಲ್ಲ ತೆಗೆದು ಹಾಕಬೇಕಂತ ಯಾವ ಪುರಾಣಗಳು ಹೇಳಿಲ್ಲ. ಯಾವಾಗಲೂ ತವರು ಮನೆಯವರು ಕೊಟ್ಟಂತಹ ಸೌಭಾಗ್ಯವನ್ನು ತೆಗೆಯಬಾರದು. ಅದನ್ನೇನಾದರೂ ತೆಗೆದರೆ ತವರು ಮನೆಯವರಿಗೆ ಅನಿಷ್ಟ. ಯಾರೇ ಹೀಯಾಳಿಸಿದರೂ ಅರಿಶಿನ ಕುಂಕುಮ, ಹೂವುಗಳು, ಬಳೆಗಳನ್ನು ಯಾವ ಪರಿಸ್ಥಿತಿಯಲ್ಲೂ ತೆಗೆಯಬಾರದು. ಅರಿಶಿನ ಆ್ಯಂಟಿಬಯೋಟಿಕ್ ಅಂತ ನಾವೇ ಹೇಳುತ್ತೇವೆ. ಆದರೆ ಗಂಡ ಸತ್ತ ನಂತರ ಹೆಣ್ಣು ಮಕ್ಕಳು ಮಾತ್ರ ಅರಿಶಿನ ಹಚ್ಚಿಕೊಳ್ಳಬಾರದಂತೆ. ಇದು ಯಾವ ನಿಯಮ? ಇನ್ನು ಕುಂಕುಮ ಆಜ್ಞಾಚಕ್ರಕ್ಕೆ ಪ್ರತೀಕವಾಗಿ ಇಟ್ಟುಕೊಳ್ಳುತ್ತೇವೆ. ಹಾಗಾದರೆ ಗಂಡ ಇದ್ದವರಿಗೆ ಮಾತ್ರ ಆಜ್ಞಾಚಕ್ರ ಇರುತ್ತದಾ? ಗಂಡ ಸತ್ತು ಹೋದರೆ ಆಜ್ಞಾಚಕ್ರ ಸತ್ತು ಹೋಗುತ್ತದಾ? ಎಂತಹ ಅಜ್ಞಾನಿಗಳಿದ್ದಾರೆ ಎಂದು ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ. ಯಾವಾಗಲೂ ಕೂಡ ನಾವು ಇಂತಹ ದೌರ್ಭಾಗ್ಯ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಕೊಡಬಾರದು. ಇನ್ನು ಹೂವುಗಳ ವಿಷಯಕ್ಕೆ ಬಂದರೆ 1 ಹೂವನ್ನು ಮಾತ್ರ ಇಟ್ಟುಕೊಳ್ಳಬಾರದೆಂದು ಹಿರಿಯರು ಹೇಳುತ್ತಾರೆ. ಅದು ಯಾವುದೆಂದರೆ ಮಲ್ಲಿಗೆ ಹೂವು. ಇದಕ್ಕೆ ಕಾರಣ ಏನೆಂದರೆ ಮಲ್ಲಿಗೆ ಹೂವಿನ ಸುವಾಸನೆಗೆ ಕೆಲವು ಕೋರಿಕೆಗಳು ನಮ್ಮಲ್ಲಿ ಕಲಗುತ್ತವೆ. ಅಂತಹ ಕೋರಿಕೆಗಳು ಗಂಡ ಸತ್ತ ಹೆಣ್ಣು ಮಕ್ಕಳಿಗೆ ಬರಬಾರದು ಎಂಬ ಕಾರಣದಿಂದ ಮಾತ್ರವೇ ಮಲ್ಲಿಗೆ ಹೂವುಗಳನ್ನು ಮುಡಿದುಕೊಳ್ಳಬಾರದು ಎಂದು ಹಿರಿಯರು ಹೇಳುತ್ತಾರೆ. ಇನ್ನು ದೇವರನ್ನು ಪೂಜಿಸಿದ ದಾಸವಾಳದ ಹೂಗಳಾಗಲಿ, ಗುಲಾಬಿಯಾಗಲಿ, ಅದೇ ರೀತಿ ತುಳಸಿಯಾಗಲಿ, ಬಿಲ್ವಪತ್ರೆಯಾಗಲಿ ಗಂಡ ಸತ್ತ ಮಹಿಳೆಯರು ಶಿರೋಧಾರಣೆ ಅಂದರೆ ತಲೆಯಲ್ಲಿ ಮುಡಿದುಕೊಳ್ಳಬಹುದು. ಇನ್ನು ಕಾಲುಂಗುರ ಏತಕ್ಕಾಗಿ ತೆಗೆಯಬೇಕು? ಈಗ ಫ್ಯಾಷನ್ ಅಂತ ಮದುವೆ ಆಗದವರು ಹಾಕಿಕೊಳ್ಳುತ್ತಿದ್ದಾರಲ್ಲ ಅಂತ ಕೇಳಬಹುದು. ಆದರೆ ಕಾಲುಂಗುರ ಫ್ಯಾಷನ್ ಅಲ್ಲ ಅಂತ ಮೊದಲು ನೆನಪಿಟ್ಟುಕೊಳ್ಳಿ. ಇನ್ನು ಹಿಂದಿನ ಕಾಲದಲ್ಲಿ ಗಂಡಸರು ಕೂಡ ಕಾಲುಂಗುರ ಹಾಕಿಕೊಳ್ಳುತ್ತಿದ್ದರು. ಇದು ತುಂಬ ಜನರಿಗೆ ಗೊತ್ತಿಲ್ಲ. ಪದ್ಧತಿಯ ಪ್ರಕಾರ ಮದುವೆ ನಡೆದರೆ ಮದುವೆಯ ಸಮಯದಲ್ಲಿ ಗಂಡು ಹೆಣ್ಣು ಇಬ್ಬರೂ ಕಾಲುಂಗುರ ಹಾಕಿಕೊಳ್ಳುತ್ತಿದ್ದರು. ಆದರೂ ಕೆಲ ದಿನಗಳ ನಂತರ ಗಂಡಸರು ಕಾಲುಂಗುರ ತೆಗೆದು ಬಿಡುತ್ತಾರೆ. ಹೆಂಗಸರು ಮಾತ್ರ ಹಾಗೆಯೇ ಇರಿಸಿಕೊಳ್ಳುತ್ತಾರೆ. ಕಾಮನಾಡಿಗಳು ಎಂಬುದು ನಮ್ಮ ಕಾಲಿನ ಬೆರಳುಗಳಲ್ಲಿ ಇರುತ್ತದೆ. ಕಾಲುಂಗುರ ಹಾಕಿಕೊಳ್ಳುವುದರಿಂದ ಕೆಲ ಕೋರಿಕೆಗಳು ಉತ್ಪತ್ತಿಯಾಗುತ್ತವೆ. ಗಂಡ ಇದ್ದವರಿಗೆ ಪರವಾಗಿಲ್ಲ. ಗಂಡ ಸತ್ತವರು ಅಥವಾ ಮದುವೆ ಆಗದಿರುವ ಹೆಣ್ಣು ಮಕ್ಕಳಿಗೆ ಅಂತಹ ಕೋರಿಕೆಗಳು ಬರಬಾರದು ಎಂದು ಕಾಲುಂಗುರವನ್ನು ಹಾಕಿಕೊಳ್ಳಬಾರದೆಂದು ಹೇಳುತ್ತಾರೆ. ಇನ್ನು ಇದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಇನ್ನು ಮಂಗಳಸೂತ್ರ.
ಇದು ಗಂಡ ಕೊಟ್ಟಿರುವುದರಿಂದ ಗಂಡ ಹೋದ ನಂತರ ತಾಳಿ ಕೂಡ ತೆಗೆಯಬೇಕೆಂದು ಹೇಳುತ್ತಾರೆ. ತಾಳಿ ಬೊಟ್ಟು ತೆಗೆದುಹಾಕಿ ಬರೀ ಚೈನನ್ನು ಹಾಕಿಕೊಳ್ಳಬಹುದು. ಗಂಡ ಸತ್ತ ಮಹಿಳೆಗೆ ಕೇವಲ ಈ 3 ವಸ್ತುಗಳು ಮಾತ್ರ ನಿಷೇಧ: ತಾಳಿ, ಕಾಲುಂಗುರ ಹಾಗೂ ಮಲ್ಲಿಗೆ ಹೂ. ಇನ್ನು ಉಳಿದೆಲ್ಲವನ್ನೂ ಕೂಡ ಧರಿಸಬಹುದು. ಈಗ ನಿಯಮಗಳು, ಪದ್ಧತಿಗಳ ಬಗ್ಗೆ ತಿಳಿಯೋಣ. 1. ಗಂಡ ಸತ್ತವರು ಲಲಿತ ಸಹಸ್ರನಾಮ ಓದಬಹುದಾ? ಖಂಡಿತ ಓದಬಹುದು. ದೇವಿಗೆ ಒಂದು ಹೆಸರು ಕೂಡ ಇದೆ, ಸುವಾಸಿನಾರ್ಚಿತ ಪ್ರಿಯಾಯೇ ನಮಃ. ಇದರ ಅರ್ಥ ಸುವಾಸಿನಿಯರು, ಅಂದರೆ ಮುತ್ತೈದೆಯರ ಕೈಯಿಂದ ಅರ್ಚನೆ ಮಾಡಿಸಿಕೊಂಡರೆ ದೇವಿ ಸಂತೋಷಿಸುತ್ತಾಳೆ. ಹಾಗಂತ ಕೇವಲ ಮುತ್ತೈದೆಯರು ಮಾತ್ರ ಪೂಜಿಸಬೇಕು, ವಿಧವೆಯರು ಪೂಜಿಸುವಂತಿಲ್ಲ ಎಂದು ಇದರ ಅರ್ಥವಲ್ಲ. ಲಲಿತಾ ಸಹಸ್ರನಾಮ ಉತ್ತರ ಪೀಠಿಕೆಯಲ್ಲಿ ನೀವು ನೋಡಿದ್ದೇ ಆದರೆ, ವೈಧವ್ಯ ಹೊಂದಿದ ಸ್ತ್ರೀ ಲಲಿತಾ ಸಹಸ್ರನಾಮ ಓದಿದರೆ ಮುಂದಿನ ಜನ್ಮದಲ್ಲಿ 100 ವರ್ಷಗಳ ಕಾಲ ಮುತ್ತೈದೆಯಾಗಿರಬಹುದೆಂದು ಉತ್ತರ ಪೀಠಿಕೆಯಲ್ಲಿ ಬರೆದಿದ್ದಾರೆ. ಇನ್ನು 2ನೇದು, ಗೌರಿ ಪೂಜೆ ಮಾಡಬಹುದಾ? ಖಂಡಿತ ಮಾಡಬಹುದು. ಲಕ್ಷ್ಮೀ ಪೂಜೆ ಕೂಡ ಮಾಡಬಹುದು. ಸಂಕಷ್ಟಹರ ಚತುರ್ಥಿ ವ್ರತ ಕೂಡ ಮಾಡಬಹುದು. ಆಂಜನೇಯ ಸ್ವಾಮಿ ಪೂಜೆ, ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ, ಎಲ್ಲ ವ್ರತಗಳು, ಪೂಜೆಗಳನ್ನು ವಿಧವೆಯರು ಮಾಡಬಹುದು. ಈ ವ್ರತ ಮಾಡಬಾರದು ಎಂದು ಎಲ್ಲಿಯೂ ಹೇಳಿಲ್ಲ. ಮುಖ್ಯವಾಗಿ ಗಣಪತಿ ವ್ರತದಲ್ಲಾಗಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಾಗಲಿ ನೀವು ಕಥೆಯನ್ನು ಚೆನ್ನಾಗಿ ಗಮನವಿಟ್ಟು ಕೇಳಿಸಿಕೊಂಡಿದ್ದರೆ, ಗಂಡ ಇಲ್ಲದ ಮಹಿಳೆಯರು ಈ ವ್ರತ ಮಾಡಿದರೆ ಮುಂದಿನ ಜನ್ಮದಲ್ಲಿ 100 ವರ್ಷಗಳ ಕಾಲ ಮುತ್ತೈದೆಯಾಗಿರುತ್ತಾರೆಂದು ಆ ಕಥೆಯಲ್ಲಿ ಬರೆದಿದ್ದಾರೆ. ಪಾಂಡವರ ತಾಯಿಯಾದ ಕುಂತಿದೇವಿ ಪಾಂಡುರಾಜ ಸತ್ತು ಹೋದ ನಂತರ ಎಷ್ಟೋ ಪೂಜೆಗಳು, ಎಷ್ಟೋ ವ್ರತಗಳನ್ನು ಮಾಡಿದ್ದಾರೆ. ಕೆಲ ಪ್ರಾಚೀನ ಗ್ರಂಥಗಳ ಪ್ರಕಾರ ಗಂಡ ಸತ್ತ ನಂತರ ಗಜಗೌರಿ ವ್ರತ ಕೂಡ ಕುಂತಿದೇವಿ ಮಾಡಿರುವುದಾಗಿ ಬರೆದಿದ್ದಾರೆ. ಇನ್ನು ಪಾಂಡವರು ಕೂಡ ಯಾವ ಕೆಲಸ ಮಾಡಬೇಕೆಂದರೂ ಮೊದಲು ಅವರ ತಾಯಿಯ ಆಶೀರ್ವಾದ ಪಡೆದುಕೊಂಡು ನಂತರವೇ ಮಾಡುತ್ತಿದ್ದರೆಂದು ಮಹಾಭಾರತದಲ್ಲಿ ತಿಳಿಸಿದ್ದಾರೆ. ಅದೇ ಪ್ರಕಾರ ದಶರಥ ಮಹಾರಾಜ ಮೃತಪಟ್ಟ ನಂತರ ಕೌಸಲ್ಯಾದೇವಿ, ಸುಮಿತ್ರಾ, ಕೈಕೇಯಿ ಇವರೆಲ್ಲರೂ ಕೂಡ ಸೀತಾರಾಮರನ್ನ ಆಶೀರ್ವದಿಸಿದ್ದಾರೆ. ಶ್ರೀರಾಮನ ಪಟ್ಟಾಭಿಷೇಕ ಸಮಯದಲ್ಲೂ ಕೂಡ ಈ ಮೂವರು ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಶ್ರೀರಾಮ ಅಶ್ವಮೇಧ ಯಾಗ ಮಾಡುವಾಗಲೂ ಕೂಡ ಅವರು ಅಲ್ಲೇ ಇದ್ದರು. ಅವರಿಗೆ ಗಂಡ ಇಲ್ಲ ಅಂತ ಅವರನ್ನು ಕೋಣೆಯೊಳಗೆ ಬಂಧಿಸಿರಲಿಲ್ಲ. ಕುಂತಿದೇವಿಯನ್ನು ಕೂಡ ಪಾಂಡವರು ರಾಜಸೂಯ ಯಜ್ಞ ಮಾಡುವಾಗ ಪಕ್ಕದಲ್ಲೇ ಇಟ್ಟುಕೊಂಡು ಪೂಜಿಸಿದ್ದರು. ಅವರು ಯಾರೂ ಕೂಡ ಮುತ್ತೈದೆಯಾಗಿದ್ದಾಗ ಒಂದು ರೀತಿ, ವಿಧವೆಯಾದಾಗ ಮತ್ತೊಂದು ರೀತಿ ನೋಡಿರಲಿಲ್ಲ. ಆದರೆ ನಾವೇ ಇಂತಹ ದೌರ್ಭಾಗ್ಯ ಕೆಲಸವನ್ನು ಮಾಡುತ್ತಿದ್ದೇವೆ. ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅಥವಾ ಯಾವುದಾದರೂ ವ್ರತ, ಇದು ಗಂಡ ಇದ್ದವರಿಗೆ ಮಾತ್ರ. ವಿಧವೆಯರು ಅರಿಶಿನ ಕುಂಕುಮ ತೆಗೆದುಕೊಳ್ಳಬಾರದು. ಬರೀ ಬಾಳೆಹಣ್ಣು ತೆಗೆದುಕೊಳ್ಳಿ ಎನ್ನುವುದು, ಅಥವಾ ಅರಿಶಿನ ಕುಂಕುಮಕ್ಕೆ ಕರೆಯಲು ಹೋದಾಗ ಕೇವಲ ಮುತ್ತೈದೆಯರನ್ನು ಕರೆಯೋದು ಮಾಡುತ್ತೇವೆ. ಅಂತಹ ನೀಚತ್ವ ಮನಸ್ಥಿತಿ ಇರುವವರು ಎಷ್ಟೇ ಪೂಜೆಯನ್ನು ಮಾಡಿದರೂ, ವ್ರತವನ್ನು ಮಾಡಿದರೂ ಅಮ್ಮನವರ ಅನುಗ್ರಹ ಪಡೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪೂರ್ವ ಸುವಾಸಿನಿ ಅಂದರೆ ವಿಧವೆಯರಿಗೂ ಕೂಡ ಗೌರವ ಕೊಟ್ಟು ಗಂಗಾದೇವಿ ಸ್ವರೂಪದಂತೆ ಅಷ್ಟೇ ಪವಿತ್ರರು ಎಂದು ಗೌರವವನ್ನು ಕೊಡಬೇಕು ಎಂದು ನಮ್ಮ ಹಿರಿಯರು ಪೂರ್ವ ಕಾಲದಲ್ಲೇ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.